ಖುಷಿ ಆಯ್ತು. ಜಯವರ್ಗಿ ಬರ್ತೀನಿ ಅಂತ ಅಂದಾಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ರಿಯಾಕ್ಷನ್ ನೋಡಿದರೆ, ಇಷ್ಟು ಜನ ಸ್ಟೂಡೆಂಟ್ಸ್ 400-500 ಜನ ಸ್ಟೂಡೆಂಟ್ಸ್ ಸೇರಿ ಫಸ್ಟ್ ಟೈಮ್ ಈ ಥರ ಸ್ವಾಗತ ಮಾಡಿ ತುಂಬ ಖುಷಿ ಆಯಿತು. ನಾನೆಲ್ಲೂ ಈ ಥರ ಸ್ವಾಗತ ಆಗಿರ್ಬೋದು, ಸನ್ಮಾನ ಆಗಿರ್ಬೋದು, ಇದಕ್ಕೆಲ್ಲ ನಾನೆಲ್ಲೂ ಇಷ್ಟಪಡಲ್ಲ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಮದುವೆ, ಒಂದು ದೇವಸ್ಥಾನ ಫಂಕ್ಷನ್ಸ್, ಅದಕ್ಕೆಲ್ಲಿ ಎಲ್ಲೂ ಹೋಗಲ್ಲ. ಬರೀ ಸ್ಟೂಡೆಂಟ್ಸ್ ಎವ್ರಿ ಡೇ ಬೆಳಗ್ಗೆ ಇದ್ದರೆ ಏನಾದರೂ ಒಂದು ಸ್ಟೂಡೆಂಟ್ ಇಶ್ಯೂಸ್ ಇರುತ್ತೆ, ಇಲ್ಲ ಯಾವುದೊಂದು ಡಿಪಾರ್ಟ್ಮೆಂಟ್ ಹತ್ರ ಹೋಗೋದಾ, ಇಲ್ಲ ಸ್ಟ್ರೈಕ್ ಮಾಡೋದಾ, ಇಲ್ಲ ಏನಾದರೂ ಒಂದು ಸಮಸ್ಯೆ ಇದ್ದರೆ ಸ್ಟೂಡೆಂಟ್ಸ್ ರಿಲೇಟೆಡ್ಡು ಹೋರಾಟ ಮಾಡೋದಕ್ಕಷ್ಟೇ ಯೋಚನೆ ಮಾಡ್ತಾ ಇರ್ತೀನಿ, ಪ್ಲ್ಯಾನ್ ಮಾಡ್ತೀನಿ. ಯಾವುದನ್ನ ಒಂದು ಕಾರ್ಯಕ್ರಮ ಅಂತಂದರೆ ಆ ಮೂಮೆಂಟಲ್ಲಿ ಹಲವಾರು ಪ್ರೊಟೆಸ್ಟ್ ಇರುತ್ತೆ, ಏನೋ ಸಮ್ ಸ್ಟೂಡೆಂಟ್ಸ್ ಇಶ್ಯೂಸ್ ಇರುತ್ತೆ. ಅಲ್ಲಿಗೆ ಹೋಗಿಲ್ಲ ಅಂತಂದರೆ ಅದು ಸಮಸ್ಯೆ ತಿರ್ಗಾ ಮತ್ತೆ ಹಂಗೆ ಉಳ್ಕೊಂಡ್ಬಿಡುತ್ತದು. ಹಂಗಾಗಿ ಯಾವುದೋ ಕಾರ್ಯಕ್ರಮ ಆಗಿರ್ಬೋದು, ಮದುವೆ, ಎಷ್ಟೊಂದು ಮದುವೆಗಳು ಎವ್ರಿ ಡೇ ಮದುವೆ ಇರುತ್ತೆ. ಸ್ಟೂಡೆಂಟ್ಸ್ ನೋಡಿದ್ರೆ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರೋಂಥ ಸ್ಟೂಡೆಂಟ್ಸ್ ಇರ್ಬೋದು, ಈಗ ಫ್ರೆಂಡ್ಸು, ಸ್ನೇಹಿತರು, ಇಂಥವ್ರದ್ದು ಫ್ಯಾಮಿಲಿ ಇರ್ಬೋದು, ಏನೇ ಇದ್ರೂ ಯಾವುದಕ್ಕೂ ಹೋಗ್ತಿರ್ಲಿಲ್ಲ ಕಾರ್ಯಕ್ರಮ. ಇಲ್ಲಿ ವಾರಕ್ಕೊಂದು ಅರ್ಧ ಗಂಟೆ 1 ಅವರ್ ನಿಮಗೆ ಅಲ್ಲಿ ಗೊತ್ತಾಗುತ್ತಾ ಎನ್ವಿರಾನ್ಮೆಂಟಲ್ ಹೆಂಗಿದೆ ಅಂತ. ಸ್ಟೂಡೆಂಟ್ಸು ಈ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕು. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಸಮಸ್ಯೆನೇ ತಿಳಿಯಲ್ಲ. ಅಲ್ಲಿ ಹಾಕೋಬಿಡಿ. ನಾನು ಹೇಳ್ತಾರೆ ಡಿಸ್ಟಿಕ್ ಇವತ್ತು ಡಿಸ್ಟಿಕ್ ಅಲ್ಲಿ ಕುಡಿಯೋ ನೀರಿಗೆ ಚೇರ್ ಹಾಕೋ ಕುತ್ಕೊಂಡಿದಾರೆ ಅಂದ್ರೆ ಯೋಚನೆ ಮಾಡಿ. ನೀರ್ ಕುಡಿಬೇಡ ಅಂತ ನಂಗೆ ಆಯ್ತಲ್ಲಿಗೆ. KKIDB ಅಧ್ಯಕ್ಷರು ಔಟ್ ಆಫ್ ಸಿಲೆಬಸ್ ಆದಂತ ಸರ್, ಇದು ಸ್ಟೂಡೆಂಟ್ ನೇಮಕಾತಿ, ಸ್ಟೂಡೆಂಟ್ ಅದು ಅನ್ನೋದು ಔಟ್ ಆಫ್ ಸಿಲೆಬಸ್, ನಮ್ಮ ಸಿಲೆಬಸ್ದಾಗ ಇಲ್ಲ. ಇದು ಬರೀ ಇನ್ನೂ 1,000 ಕೋಟಿ ಕೊಡ್ರಿ ನಮ್ಗೆ, ಅದು ಸಿಲೆಬಸ್ನಾಗ ಸೇರ್ಪಡೆ ಮಾಡ್ಕೋತಾರಂತ. ಇದು ಸ್ಟೂಡೆಂಟ್ದು ನೇಮಕಾತಿ ನಮ್ಮ ಸಿಲೆಬಸ್ನಾಗ ಬರಲ್ಲ, ನೀವು ನಮ್ಮ ಸರಿಯಾಗಿ ಬರ್ಬೇಕು ಅಂತ ಹೇಳಿ. ಔಟ್ ಆಫ್ ಸಿಲೆಬಸ್ ಇದ್ರೆ ಸಿಲೆಬಸ್ ಸೇರ್ಸ್ಕೊ ಅಂತ ಹೇಳ್ಬೇಕು. ನೀವು ಸಿಲೆಬಸ್ ಸೇರ್ಕೊಂಡು ಆಗ್ಲೊತ್ತು ಯಾರು ದುಡ್ಡು ಕೊಡಕ್ ಬರಲ್ಲ. ನಾಳೆ ಎಲೆಕ್ಷನ್ ಅಂತಂದ್ರೆ ಇವತ್ತು ರಾತ್ರಿ ದುಡ್ಡು ಕೊಟ್ಬಿಟ್ಟು ಬೆಳಿಗ್ಗೆ ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತು, ರಾತ್ರಿ ಎಲ್ಲ ಇದ್ದಿರ್ತಾರೆ ಮನೆಯಲ್ಲಿ, ಡೋರ್ ಕ್ಲೋಸ್ ಮಾಡೋದೇ ಇಲ್ಲ ಅವರು. ಹೌದಾ ಇಲ್ವಾ? ಮನೆಗೆ 5 ಓಟ್ ಇತ್ತಂದ್ರೆ 5,000ನ 10,000ನ 20,000ನ ಕೈ ಕೊಟ್ಬಿಟ್ಟು ಮನೆಯಲ್ಲಿರೋರು ಕಾಯ್ತಾ ಇರ್ತಾರೆ ಯಾವ ಬರ್ತಾರೆ ಅಂತ ಹೇಳಿ. ಸಮಸ್ಯೆ ಬಗೆಹರಿಬೇಕಂತಂದ್ರೆ ಎಲ್ಲಿವರೆಗೂ ನೀವು ದುಡ್ಡು ಇಸ್ಕೊಳಲ್ಲ, ನೀವು ಎಲೆಕ್ಷನ್ ಬೈಕಾಟ್ ಮಾಡಂಗಿಲ್ಲ. ದುಡ್ಡು ಕೊಡ್ತಾರಲ್ಲ ಅದನ್ನ ಬೈಕಾಟ್ ಮಾಡಿ ಸಾಕು. ನಮ್ಮ ದೇಶದಲ್ಲಿ ಮೋರ್ ದೆನ್ 65% ಪಾಪ್ಯುಲೇಷನ್ 15 ಇಂದ 35 ಏಜ್ ಲಿಮಿಟ್ ಅಲ್ಲಿ ಇದ್ದಾರೆ. ಹೌದಾ? ಅಂಥದ್ರಲ್ಲಿ ನೀವು ಯಾವುದೇ ಪೊಲಿಟಿಷಿಯನ್ಸ್ ನೋಡಿ, ಯಾರಾದ್ರೂ 50 ವರ್ಷದೊಳಗಡೆ ಯಾರಾದ್ರೂ ಇದಾರ? ಹೋಗ್ಲಿ 40 ವರ್ಷ ಎಲ್ಲ ದುಡ್ಡಿರೋರು ಇನ್ನೇನ್ ನಾಳೆ ನಾಡಿದ್ದು ಸಾಯ್ತೀನಿ ಅನ್ನೋನು ಕೂಡ MLA ಆಗಿರ್ತಾರೆ. 80 ವರ್ಷ 90 ವರ್ಷ. ಕೆಲವೊಂದು MLA ಬಿಡಿ, ಅಸೆಂಬ್ಲಿ ಅನ್ನೋದು ಗೊತ್ತೇ ಇರಲ್ಲ ಅವ್ರಿಗೆ. ಒಂಥರ ಏನೋ ಟ್ರಿಪ್ ಇರುತ್ತೆ ಅವ್ರಿಗೆ. ಆ ಮಿನಿಸ್ಟರ್ಗಳಿಗೆ ಯಾವ ಡಿಪಾರ್ಟ್ಮೆಂಟ್ ಆ ಮಿನಿಸ್ಟರ್ ಗೊತ್ತಿಲ್ರಿ ಅವ್ರು. ನಾ ಈ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಇದಂತ ಗೇಸಿ ಲಾಸ್ಟ್ ಟೈಮ್ ನಾ ಬೈತಿ ಸುರೇಶ್ ಮಾತಾಡಿದರೆ, ಇವ್ಡಿ ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ ನಿಮ್ಮಲ್ಲಿ ಬರ್ತದೆ, ನಮ್ಮಲ್ಲಿ ಬರ್ತದ, ನಾವು ಕೇಳ್ಕೊತೀವಿ, ವಿಚಾರಿಸ್ಕೊತೀವಿ. ನೀವು ಇಲ್ಲಿ ಕೆಲಸ ಮಾಡ್ಬೇಕನ್ನಂತ ವ್ಯಕ್ತಿಗಳಿಗೆ ನೀವು ಎಲೆಕ್ಟ್ ಮಾಡ್ತಾ ಇಲ್ಲ. ಯಾರ ಹತ್ರ ಎಷ್ಟು ದುಡ್ಡಿದೆ, ಅವ್ನು ಆ ಮನುಷ್ಯ ಏನ್ರಲ್ಲಿ ಬಂದ? ಬೆನ್ಸ್ ಕಾರಲ್ಲಿ ಬಂದ, ಇಲ್ಲ ಫ್ಲೈಟ್ ಇಲ್ಲ ಇಲ್ಲಿ ಎಲೆಕ್ಷನ್ಗೆ ವೋಟ್ ಹಾಕ್ಬೇಕಾದ್ರೆ ಆ ಮನುಷ್ಯ ಬೆನ್ಸ್ ಕಾರಲ್ಲಿ ಬಂದ, ಇಲ್ಲ ಇನೋವಾದ ಬಂದ, ಆಡಿಯಲ್ಲಿ ಬಂದ, ಇಲ್ಲ ಫ್ಲೈಟ್ ಅಲ್ಲಿ ಬಂದ, ಈ ತರ ಯೋಚನೆ ಮಾಡಿ, ಅದನ್ನ ಯೋಚನೆ ಮಾಡಿ ಅವನ ಹತ್ರ ಎಷ್ಟು ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ವೋಟ್ ಹಾಕಂತದ್ದು ಅಲ್ಲ ಸರ್. ಈಗ ನಮ್ಮದೊಂದು ಕೊನೆಯ ಪ್ರಶ್ನೆ ಸರ್ ತಮಗೆ. ಕರ್ನಾಟಕದಲ್ಲಿಯೇ ಅತಿ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ SSLC ಮತ್ತು ದ್ವಿತೀಯ PUC ನಮ್ಮ ಭಾಗದಲ್ಲಿದೆ ಸರ್. ಕಲಬುರಗಿ ಲಾಸ್ಟ್ ಇದೆ ಸರ್. ಇಲ್ಲಿ ಭಾಗದ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿ ತಾವು ಏನು ಸೂಚನೆ ಮಾಡಕ್ಕೆ ಹೇಳ್ತಾರೆ? ಮತ್ತು ದ್ವಿತೀಯ PUC ಕರ್ನಾಟಕದ ಕೊನೆಯ ಸ್ಥಾನ ಸರ್. ಅದಕ್ಕೆ ಸರ್ ಅಧಿಕಾರಿಗಳು ತಾವೇನು ಹೇಳಕ್ಕೆ ಬಯಸ್ತಾರೆ? ಇಲ್ಲಿ ಅಧಿಕಾರಿಗಳು ಅನ್ನೋದಕ್ಕಿಂತ ಇಲ್ಲಿ ನೆಪೋಟಿಸಮ್, ಅವೇ ನೆಪೋಟಿಸಮ್. ಇಲ್ಲಿ ಬಡವರಿಗೆ ಏನಾದ್ರೂ ನೀವು ಬಡವರಿಗೆ ಶಿಕ್ಷಣ ಕೊಟ್ರೆ ನಾಳೆ ದಿನ ಅವರೇ ಅಧಿಕಾರಿಗಳಾಗ್ಬಿಡ್ತಾರೆ, ಅವರೇ ರಾಜಕೀಯದಲ್ಲಿ ಆಗ್ತಾರೆ, ಅವರೇ MLA ಆಗ್ತಾರೆ, ಅವರೇ MP ಆಗ್ತಾರೆ, ಕರೆಕ್ಟ್, ಅವರೇ ಮಿನಿಸ್ಟರ್ ಆಗ್ತಾರೆ, ಅವರೇ ದೇಶ ಒಳ್ಳೆ ಸ್ಥಾನಕ್ಕೆ ತಗೊಂಡೋಗ್ತಾರೆ. ಅದನ್ನ ತಗೊಂಡೋಗೋದಕ್ಕೆ ಬಿಡಲ್ಲ ಅವರು. ಬಿಡ್ತಾರ? ನೀವೇನಾದ್ರೂ ನಾಳೆ ದಿನ ಪ್ರಶ್ನೆ ಮಾಡಿದ್ದೀರಾ ಅಂದ್ರೆ ನಿಮ್ಮನ್ನ ಕರೆಸ್ತಾರಲ್ಲ ಅವ್ರಿಗೆ, ಇಲ್ಲ ನಿಮ್ಮ ಮೇಲೆ ಒಂದು 4 ಕೇಸ್ ಹಾಕ್ಸ್ತಾರ ಅವರು. ಕರೆಕ್ಟಾ? ಈಗ ಹಂಗಿರ್ಬೇಕಾದ್ರೆ ನಿಮಗೆ ಶಿಕ್ಷಣ ಎಲ್ಲಿ ಕೊಡ್ತಾರೆ? ನಿಮಗೆ ಅವ್ರಿಗೆ ಇಲ್ಲಿ 10th PUC ನಿಮಗೆ ಪರ್ಸೆಂಟೇಜ್ ಎಲ್ಲಿ ಬರುತ್ತೆ? ನಿಮ್ಗೆ
ಅವ್ನು ನಿಮಗೆ ಕೈಯಲ್ಲಿ 4 ಬುಕ್ಸ್ ಕೊಡೋ ಬದಲು ಅವ್ನು ಏನ್ ಕೊಡ್ತಾ ಇದ್ದಾನೆ ಗೊತ್ತಾ ಇವತ್ತು? ಏನ್ ಕೊಡ್ತಾ ಇದ್ದೀನಿ ಹೇಳಿ? ಕಾಂಕ್ರೀಟ್ ಕೆಲಸ ಮಾಡು, ಗಾರೆ ಕೆಲಸ ಮಾಡು, ಇಲ್ಲ ತೋಟದ ನೀರ್ ಕಟ್ಟಕ್ ಹೋಗು, ಕೆಲಸ ಮಾಡಿ, ಇದೇ ಮಾಡ್ತಾರ ಅವರು. ಇಲ್ಲಾಂದ್ರೆ ಮತ್ತೆ ಇನ್ನೇನ್ ಬರ್ತೇಳಿ? ನೀವು ರಾಜಕೀಯ ವ್ಯಕ್ತಿಗಳಿಗೆ ಕುಡ್ಸಿ, ರಾಜಕೀಯ ವ್ಯಕ್ತಿಗಳಿಗೆ ಸಿಗರೇಟ್ ಸೇರಿಸಿ, ಅವ್ರನ್ನ ಬೇಗ ಸಾಯಿಸ್ಬಿಡಿಗಿರಂತದನ್ನ. ಅವರಿಗೆ ಕ್ಯಾನ್ಸರ್ ಬರ್ಬೇಕು, ಬೇರೆ ಬೇರೆ ಇನ್ನು ಯಾವ್ಯಾವ ರೋಗಗಳು ಇದಾವೋ ಅವ್ರಿಗೆ ಬಂದು ಸಾಯ್ಬೇಕು. ನಿಜ ಹೇಳ್ತೀನಿ ಕೇಳಿ. ನೀವು ಚಿಕ್ಕ ಚಿಕ್ಕ ಮಕ್ಳು ಯಾರೋ ಅಪ್ ಟು 30, 35, 40 ಇರೋಂತಾರೋ ಅವ್ರ ಈ ಒಂದು ಯೂತ್ಸ್ ದಯವಿಟ್ಟು ಈ ಒಂದು ಬೀಡ, ಗುಟ್ಕಾ, ಬಿಡಿ, ಸಿಗರೇಟು, ಕುಡಿಯೋ ಚಟ, ಕೆಟ್ಟ ಚಟಗಳಿಂದ ದೂರ ಇಡಿ. ಚಿಕ್ಕ ಮಕ್ಕಳಿಗೆ ಅವೇರ್ನೆಸ್ ಇಲ್ಲ. ಇಲ್ಲಿ ಮೇನ್ ಏನಂದ್ರೆ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಸ್ಕೂಲು ಕಾಲೇಜಸ್ಗೆ ಇಲ್ಲಿ NGOs ಜಾಸ್ತಿ ಆಗ್ಬೇಕು. ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಜಾಸ್ತಿ ಆಗೋದಲ್ಲ, NGO ಜಾಸ್ತಿ ಆಗ್ಬೇಕು. ಎಜುಕೇಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಬಡವ ಹಾಗೆ ಉಳ್ಕೊಂತ ಇದ್ದಾನೆ, ಶ್ರೀಮಂತ ಆಗ್ತಾ ಇದ್ದಾನೆ. ಅದೇ ರೀತಿ ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಇವತ್ತಿಂದ ನೀವು ಬೀಡಿ, ಸಿಗರೇಟ್ ಸೇದಂಥದ್ದು ಅದು ಮಾಡಬಾರ್ದು. ಗುಟ್ಕಾ ಹಾಕ್ತಿದ್ದೀರಾ ಅದು ಮಾಡಬಾರ್ದು. ಡ್ರಿಂಕ್ಸ್ ಮಾಡ್ತಿದ್ದೀರಾ ಅದು ಮಾಡಬಾರ್ದು. ಅದನ್ನ ಮಾಡೋ ಟೈಮನ್ನ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಕೊಡಿ. ಯಾಕೆ ಅಂತಂದ್ರೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಏನ್ ಯೂತ್ಸ್ ಇದ್ದೀರಾ, ನೀವು ಇಲ್ಲಿ ಯಾರು ಮಾಡ್ದೆ ಇದ್ದವರು ಮಾಡೋ ಅಂತವ್ರನ್ನ ನೋಡ್ಕೊಂಡು ಚಿಕ್ಕ ಹುಡುಗರು ಕಲ್ತ್ಕೊಂತ ಬರ್ತಾರ ಅವ್ರು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಬಡತನ ಜಾಸ್ತಿ ಇದೆ. ಬಡತನ, ಪಾವರ್ಟಿ ಅನ್ನೋದು ಪಾವರ್ಟಿ ಇಸ್ ದ ಒನ್ ಆಫ್ ದಿ ರೀಸನ್ ಇಲ್ಲಿ ರಿಸಲ್ಟ್ಸ್ ಬರ್ದೇ ಇರೋದಕ್ಕೆ. ನೀವು ಅಲ್ಲೇನ್ 2,000, 3,000 ಅಂತ ಇದು ಹೆಣ್ಮಕ್ಳು ಕೊಡ್ತೀರಲ್ಲ ಫ್ರೀ ಗ್ಯಾರಂಟೀಸ್, ಅದೇ 2-3 ಸಾವಿರ ನೀವು ಆ ಮಕ್ಳ ಮೇಲೆ ಇನ್ವೆಸ್ಟ್ ಮಾಡಿದ್ದಿದ್ರೆ, ಲೈಬ್ರರಿ ಫೆಸಿಲಿಟೀಸು, ಮತ್ತೆ ಎಕ್ಸ್ಟ್ರಾ ಟೀಚರ್ಸು, ಮತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನಿಮ್ಮ ಇದು ಕಲ್ಯಾಣ ಕರ್ನಾಟಕದಲ್ಲಿ ಈ ತರ ಪರಿಸ್ಥಿತಿ ಬರ್ತಿತ್ತಾ? ಒಳ್ಳೆ ರಿಸಲ್ಟ್ ಬರ್ತಿರ್ಲಿಲ್ಲ. ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ. ಶಿಕ್ಷಣ ಸಚಿವರ ಮೈಂಡ್ ರೀ ಅದು. ಕಡಿಮೆ ತಗೊಂಡು ಪಾಸ್ ಆಗರಿ ಇದು. ಬರೀ ಅದು ಬುಕ್ಕಲ್ಲಿ ಮಾತ್ರ ಇರಬಾರ್ದು, ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕದು. ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗೋದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದ್ರಲ್ಲಿ ನಮ್ಮ ಪಾತ್ರನೂ ಇದೆ. ನಾವು ಚೇಂಜಸ್ ಮಾಡ್ಬೇಕು, ನಾವು ಅವೇರ್ನೆಸ್ ತರಬೇಕು. ಸರ್ ಒಂದು ರಿಕ್ವೆಸ್ಟ್ ಸರ್, ಈಗ ಧಾರವಾಡನಾಗ ಹೋರಾಟ ಮಾಡ್ತಿರಲ್ರಿ ಸರ್, ಅಲ್ಲಿ ಮುಗಿಯೋಣ ನಮ್ಮ ಕಲ್ಯಾಣ ಕರ್ನಾಟಕದಾಗಿ ಫಸ್ಟ್ ಸಾಲ ಮಾಡ್ಕೋಬೇಕಂತೇಳಿ ನಮ್ಮ ಜೇವರ್ಗಿನೇ ಮಾಡ್ಕೊಳ್ಬೇಕಂತ ಆಯ್ತು, ಇಲ್ಲಿ ಮಾಡೋಣ. ಅವಕಾಶ ಖಂಡಿತ ಇಲ್ಲ, ನಾನು ಕೇಳಿದೆ ಇಲ್ಲಿ ಜೇವರ್ಗಿ ತಾಲೂಕಲ್ಲಿ ಅತಿ ಹೆಚ್ಚು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದಂತ ಇರೋದು. ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಇಷ್ಟು ಹಿಂದುಳಿದ್ರು ಅತಿ ಹೆಚ್ಚು ಬರ್ತಿದ್ರಲ್ಲ, ನಿಮ್ಮಲ್ಲಿ ಜಾಸ್ತಿ ಜನ ಇದಾರ ಅಂತಂದ್ರೆ ಓದಂತರು, ಕಾಂಪಿಟೇಟಿವ್ ಓದಂತ ಆಸ್ಪಿರೆಂಟ್ಸ್. ನೋಡಿ, ಇಲ್ಲಿ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಹೋದ್ರೆ ಯಾವ್ದೇ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ, ಯಾವ್ದು PhD ಸರ್ಟಿಫಿಕೇಟ್ ಕೊಡಲ್ಲ. ನಿಮ್ಗೆ ಇಲ್ಲಿ ಅತಿ ಹೆಚ್ಚು ಇಷ್ಟು ಜನ ಓದ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಇಷ್ಟು ಅವೇರ್ನೆಸ್ ಇದೆ ಅಂತ ಹೇಳಿ. ಈ ಅವೇರ್ನೆಸ್ 10th PUC ಮಕ್ಳಿಗೆ ಬರಬೇಕು. ಅರ್ಥ ಆಯ್ತಲ್ಲ? ಅಲ್ಲಿ ಕರ್ನಾಟಕದ್ದು ಕಲ್ಯಾಣ ಕರ್ನಾಟಕ ನಾನು ಅಲ್ಲಿ ಹೋಗ್ತೀನಿ, ಅವನು ಒಂದು ಲೈಬ್ರರಿ ಕುಡಿಯೋ ನೀರಿಗೆ ಅಷ್ಟು ಇದು ಮಾಡ್ತಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ. ಏನ್ ಕೇಳ್ತಾ ಇದ್ದೀವಿ ನೀವು? ಲೈಬ್ರರಿ 24 hours ಮಾಡ್ಬೇಕು ಆಕ್ಚುಲಿ ಗೌರ್ಮೆಂಟ್ ಲೈಬ್ರರೀಸ್. ಅದೇ ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗಿ, ರೋಡ್ ಒಂದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇರುತ್ತೆ. 24/7 ರಾತ್ರಿ 1 ಗಂಟೆಗೆ ಅವ್ರು ಕ್ಲೋಸ್ ಮಾಡಿ ಅಂತಂದ್ರೆ 1-2 ಗಂಟೆಗೆ ನಿಮಗೆ ಸಿಗುತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ. ಇಲ್ಲಿ ಬಡವ ಓದ್ಬೇಕು. ಇಲ್ಲಿ ನಾರ್ತ್ ಕರ್ನಾಟಕ ಅಂತಂದ್ರೆ ಇಲ್ಲಿ ನಿಮಗೆ ಯಾವ್ದು ಇಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿಲ್ಲ, ನೀವು ಮೇನ್ ಗೌರ್ಮೆಂಟ್ ಜಾಬ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ನಮ್ಮ ಸರ್ಕಾರ ದಪ್ಪ ಚರ್ಮ. ಈಗ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದು ಕೆಲವು ಒಂದು ವೇಕೆನ್ಸಿ ನೋಟಿಫಿಕೇಶನ್ ಆಗಿದ್ದು, ಅದನ್ನ ಜನವರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಅಷ್ಟು ಶಾರ್ಟ್ ಟೈಮ್. ಅವಾಗ ಈ ಸಮಸ್ಯೆ ಇರ್ಲಿಲ್ವಾ? ಅವಾಗ ರಿಸರ್ವೇಶನ್ ಸಮಸ್ಯೆ ಇರ್ಲಿಲ್ವಾ? ನಿಮ್ಮನ್ನ ಏನಕ್ಕೆ ಎಲೆಕ್ಟ್ ಮಾಡಿದೀವಿ ನಾವು?
ಸರ್ ವಿಳಂಬ ಆಗಕ್ಕೆ ಮೇನ್ ಮುಖ್ಯ ಕಾರಣ ಮುಖ್ಯ ಕಾರಣ ಇವರು ನೆಪ ಹೇಳ್ತಿದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾವ್ದ್ರ ನೆಪ? ಕೋರ್ಟ್ ಈಗ ರಿಸರ್ವೇಶನ್ ಇಶ್ಯೂಸ್ ಇವಾಗಿಂದಲ್ಲ, ಮೊದ್ಲಿಂದಾನೇ ಇದೆ. 3 ವರ್ಷ ಮುಂಚೆನೂ ಇತ್ತು. ರಿಸರ್ವೇಶನ್ ಸಬ್ಜೆಕ್ಟ್ ಕೋರ್ಟ್ ಕಂಡೀಷನ್ ಆದ್ರೂ ಹಾಕೋಬೇಕು, ಇಲ್ಲಾಂದ್ರೆ ಏನು ಕಾನೂನು ರೀತಿಯಲ್ಲಿ ಏನೇನ್ ಸಮಸ್ಯೆ ಇದಾವೆ ಅದನ್ನ ಲೆಜಿಸ್ಲೇಟಿವ್ ಕೊಟ್ಟಿದೀವಿ ನಾವು ಅವ್ರಿಗೆ ಪವರ್. ರಾತ್ರಿ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡ್ಕೊಳ್ಳಿ ಇದನ್ನ. ಅಂದ್ರೆ ಇವಾಗ ಇಂದಿನ ತಾಂತ್ರಿಕ ಯುಗದಲ್ಲಿ ಸರಳವಾಗಿ ಮಾಡ್ತಕ್ಕಂಥ ಕಾರ್ಯ ಸರ್ಕಾರಕ್ಕೆ. ಸರ್, ಈಗ ಸರ್ಕಾರ ಮಾಡ್ಲೇಬೇಕು ಅನ್ನೋದಾದ್ರೆ ಒಂದ್ ನೋಟಿಫಿಕೇಶನ್ ಅಲ್ಲಿ ಒಂದ್ ಲೈನ್ ಎಕ್ಸ್ಟ್ರಾ ಬರ್ದ್ಬಿಟ್ರೆ ಸಾಕು. ಸಬ್ಜೆಕ್ಟ್ ಕೋರ್ಟ್ ಕಂಡೀಷನ್ಸ್ ಏನಿರುತ್ತೆ ಅದ್ರ ಮೇಲೆ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳಿ. ಈಗ ನೋಟಿಫಿಕೇಶನ್ ಮಾಡಿ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಕಡಿಮೆ ಅಂತ ಅಂದ್ರೆ 1 ವರ್ಷ ಬೇಕು, ಹೌದಾ ಇಲ್ವಾ? 1 ವರ್ಷ ಅಂತ ಅಂದಾಗ ನೀವು ಕೋರ್ಟ್ ಒಳಗಡೆ ನೀವು ಕರೆಕ್ಟ್ ಆಗಿ ಏಜಿಂಗ್ ಕಳ್ಸಿ, ಕರೆಕ್ಟ್ ಆಗಿ ಏನ್ ಡಾಕ್ಯುಮೆಂಟ್ಸ್ ಇದನ್ನ ಅದನ್ನ ಕೊಡಿ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸ್ಟೇಟ್ಸ್ ಅಲ್ಲಿ ಏನಾಗ್ತಾ ಇದೆ, ನಿಮಗೆ ಹಂಗೂ ಏನಾದ್ರು ಮಾಡ್ಬೇಕಾ, ನೀವು ಕಾನೂನು ರೀತಿಯಲ್ಲಿ ನಾವು ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ತೋರಿಸಿ ಅದನ್ನ. ನಿಮಗೆ ಏನಾದ್ರು ಕೋರ್ಟ್ ಏನಾದ್ರು ಬೇಡ ಅಂತ ಹೇಳಿದ್ಯಾ? ಕೋರ್ಟ್ ಏನಾದ್ರು ಬೇಡ ಅಂತ ಹೇಳಿದ್ಯಾ? ನಾವು ಕೋರ್ಟಿಗೆ ಜುಡಿಷಿಯರಿಗೆ ಏನಾದ್ರು ಪವರ್ ಕೊಟ್ಟಿದೀವ ಒಂದ್ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿ? ಕೊಟ್ಟಿಲ್ಲ. ಅವ್ರಿಗೆ ನೀವೇನ್ ಮಾಡಿದಿರಾ, ನೀವು ತಪ್ಪು ಮಾಡಿದ್ರೆ ಅದನ್ನ ನಾವು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಕೋರ್ಟು ನೀವು ಬೇಕು ಅಂತ ನೀವು ಹೋಲ್ಡ್ ಮಾಡ್ಕೊಂತ ಹೋದ್ರೆ ಸರ್ಕಾರ ಬೇಜವಾಬ್ದಾರಿ ವಹಿಸ್ತಾ ಇದೆ. ಬೇಜವಾಬ್ದಾರಿ ಸರ್, ಇದು ಬೇಕು ಅಂತ ಮಾಡ್ತಾ ಇರೋಂಥದ್ದು. ಈಗ ಲಾಸ್ಟ್ ನಾವು ಹೋರಾಟ ಮಾಡಿದಾಗ ಯಾಕೆ ಅಷ್ಟು ಎಚ್ಚರಿಕೆ ತಗೊಂಡು ನೀವು ನೋಟಿಫಿಕೇಶನ್ಸ್ ಮಾಡ್ತೀರಾ? ಈಗ ನಮಗೆ ಅನಿವಾರ್ಯ ಇದು, ನಾವು ಹೋರಾಟ ಮಾಡ್ಲೇಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ ಇಲ್ಲ, ಆದ್ರೆ ಈಗ ಮಾಡ್ಲೇಬೇಕು ಅನ್ನೋದು ಅನಿವಾರ್ಯ. ಒಟ್ಟು ಅನಿರ್ದಿಷ್ಟ ಅವಧಿ ಹೋರಾಟ. ಇಲ್ಲಿ ಲೈಬ್ರರಿಲಿ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇರ್ತೀವಲ್ಲ, ಏನು ನ್ಯಾಯ ಏನ್ ಸಿಗುತ್ತೆ ಹೇಳಿ? ಪ್ರತಿಯೊಂದು ಸ್ಟೂಡೆಂಟ್ಸ್, ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಈ ಒಂದು ಹೋರಾಟದ ಮುಖಾಂತರ ನಮ್ಮ ರೈಟ್ಸ್ ಏನಿದೆ ಅಂತ ತಗೊಬೇಕು. ನಾವ್ ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಸಮಾಜ ಚೇಂಜಸ್ ಆಗಲ್ಲ. ಈ ಒಂದು ಏನೇ ಒಂದು ಸಮಸ್ಯೆ ಇದ್ರೂ ಅದು ನಾವು ಸರ್ಕಾರಕ್ಕೆ ಕೊಟ್ಟಿದೀವಿ, ಅದನ್ನ ಆ ಒಂದು ಪವರ್ ನ ಯಾರಿಗೆ ಕೊಟ್ಟಿದೀವಿ? ಸರ್ಕಾರ ಕೊಟ್ಟಿದೀವಿ. ಅವ್ರು ಎನಿ ಟೈಮ್ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಕೊಬಹುದು. ಸಂಬಳ ರಾತ್ರಿ ಸಂಬಳ ಇನ್ಕ್ರೀಸ್ ಮಾಡ್ಕೊಂತಾರೆ, ಪೆನ್ಷನ್ಸ್ ಬರುತ್ತೆ ಅವರಿಗೆ, ಅಲೋಯನ್ಸ್ ಇದೆ, ಮತ್ತೆ ಇನ್ನೇನ್ ಬೇಕು ಹೇಳಿ ಅವರಿಗೆ? ಅವ್ರು ಪ್ರತಿದಿನ ಕುಡಿತಾರಲ್ಲ ಒಂದು ಗ್ಲಾಸ್ ಟೀ ಕಾಫಿ, ಅದರಲ್ಲಿ ಐನ್ ಶುಗರ್ ಟೀ ಪೌಡರ್ ಕೂಡ ನಾವೆಲ್ಲ ಪೇ ಮಾಡ್ತಾ ಇರೋಂತ ಟ್ಯಾಕ್ಸ್ ಮನಿಯಿಂದ ಅವ್ರಿಗೆ ಹೋಗ್ತಾ ಇರೋಂಥದ್ದು. ಪ್ರತಿ ಒಂದು ನಾವು ಕೊಡ್ತಾ ಇರೋಂತ ಭಿಕ್ಷೆ ಅದು, ನಾವು ಕೊಡ್ತಾ ಇರೋ ಭಿಕ್ಷೆ ಅದು. ಅವ್ರ ಮನೆಯಿಂದ ಏನೂ ತಗೊಂಡ್ಬರ್ತಾ ಇಲ್ಲ, ಪ್ರತಿ ಒಂದನು ಆಕ ಚಪ್ಪಲಿಂದ ಹಿಡಿದು ಕುಡಿಯೋ ನೀರ್ ತನಕ ನಾವು ಕೊಡ್ತಾ ಇರೋಂತ ಭಿಕ್ಷೆ ಅದು. ನಾವೆಲ್ಲ ಏನು ಸ್ಟೂಡೆಂಟ್ಸ್ ಎಲ್ಲ ಏನಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ, ಪ್ರತಿಯೊಬ್ಬರ ಶಾಪ ಈ ಪೊಲಿಟಿಷಿಯನ್ಸ್ಗೆ ತಟ್ಟದೆ ಬಿಡಲ್ಲ. ಇವತ್ತಲ್ಲ ನಾಳೆ ಅದು ಇವರಿಗೆ ತಟ್ಟುತ್ತೆ. ಯಾಕೆ ಅಂತಂದ್ರೆ ಇವತ್ತು ಅಷ್ಟು ಕರಪ್ಷನ್ ಮಾಡ್ತಾ ಇದಾರೆ, ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಯೂತ್ಸ್ಗೆ. ಅನ್ಎಂಪ್ಲಾಯ್ಮೆಂಟ್ ನ ಇವರು ಜಾಸ್ತಿ ಮಾಡ್ತಾ ಇದಾರೆ ಹೊರತು ಕಡಿಮೆ ಮಾಡ್ತಾ ಇಲ್ಲ. ನಾನು ಹೇಳಿದೆ ಇಲ್ಲೇ ಕಲ್ಯಾಣ ಕರ್ನಾಟಕದಲ್ಲಿ ಒಂದಷ್ಟು ಫ್ಯಾಕ್ಟ್ರೀಸ್ ಓಪನ್ ಮಾಡಿ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿ, ಸಾವಿರಾರು ಕೋಟಿ ಬರುತ್ತೆ ನಿಮ್ಗೆ. ಅನ್ನೆಸೆಸರಿ ಇವರಿಗೆ ಎಲ್ಲಿ ಕರಪ್ಷನ್ ಮಾಡಕ್ ಆಗುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡ್ಕೊಳೋದು. 100 ಕೋಟಿ ಅನುದಾನ ಆಯ್ತಂದ್ರೆ ಒಂದು 10 ಕೋಟಿನೂ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ, 90 ಕೋಟಿ ಇವ್ರು ಜಾಬ್ಗೆ ಹಾಕೊಂತಾರೆ ಇವರು. ಇದು 100% ಸತ್ಯ ಹೇಳ್ತಾ ಇದೀನಿ. ಸಾವಿರಾರು ಕೋಟಿ ಅನುದಾನ ಬರುತ್ತೆ. ಇವರು ಯೂತ್ಸ್ಗೆ, ಇವರು ಮನೆಗೆ ಒಂದು ಕಾಲೋನಿಗೆ ಒಂದು ಜಾಬ್ ಕೊಡ್ಲಿ, ಗೌರ್ಮೆಂಟ್ ಜಾಬ್ ಸಾಕು. ಮನೆಗೆಲ್ಲ ಒಂದ್ ರೋಡಲ್ಲಿ ಒಬ್ಬ ವ್ಯಕ್ತಿನೇ ಓದ್ತಾ ಇರ್ತಾನೆ ಅಷ್ಟೇ, ಬೇರೆ ಯಾರು ಓದಲ್ಲ. ಕರೆಕ್ಟಾ? ಮನೆಗೆ ಅಂದ್ರೆ ಒಂದ್ ರೋಡಲ್ಲಿ ಅಟ್ಲೀಸ್ಟ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರಿಗೆ ನೀವು ನೋಟಿಫಿಕೇಶನ್ ಮಾಡಿ ಸಾಕು. ಇನ್ನು ಓದಕ್ ಆಗದೆ ಇದ್ದಂತವ್ರಿಗೆ ಒಂದಷ್ಟು ಫ್ಯಾಕ್ಟ್ರೀಸ್ ಕ್ರಿಯೇಟ್ ಮಾಡಿ. ನಮ್ ಕರ್ನಾಟಕದಲ್ಲಿ IT ಹಬ್ ಅಂತ ಏನ್ ನಾವು ಬೆಂಗಳೂರು ಅಂತೀವಿ, ಲಕ್ಷಾಂತರ ಜನ ಹೊರಗಡೆಯಿಂದ ಬಂದು ಇಲ್ಲಿ ಕೆಲಸ ತಗೊಂಡ್ ದುಡಿತಾ ಇದಾರೆ, ದುಡಿಮೆ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಒಂದು ರಿಸರ್ವೇಶನ್ ಅನ್ನೋ ತಗೊಂಬರ್ಲಿ ಅದನ್ನ. ಇಷ್ಟು ಜನ ಒಂದ್ 70 to 80% ಏನ್ ITBT ಹಬ್ಬಲ್ಲಿ ITBT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅದ್ರಲ್ಲಿ 80% ಲೇಬರ್ಸ್ ಎಂಪ್ಲಾಯೀಸ್ ನಮ್ ಕರ್ನಾಟಕದಲ್ಲೇ ಇರೋಂಥವ್ರನ್ನ ತಗೋಬೇಕು ಅಂತ ಒಂದು ರೂಲ್ ಮಾಡ್ಲಿ ಅದನ್ನ. ಜೇವರ್ಗಿಲ್ಲೂ ನಾವು ಒಂದು ಹೋರಾಟ ಮಾಡೋಣ. ಇಲ್ಲಿ ಒಂದು ಹೋರಾಟ 100% ಮಾಡೋಣ. ಯಾಕೆಂದ್ರೆ ಈ ಧಾರವಾಡದಲ್ಲಿ ಏನ್ ನಾವು 24ನೇ ತಾರೀಕು ಡಿಸೈಡ್ ಮಾಡಿದೀವಿ, ಅದಾದ್ಮೇಲೆ ಪ್ರತಿಯೊಂದು ತಾಲೂಕಲ್ಲಾಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಸರ್ಕಾರಕ್ಕೆ 15 ದಿನ ಅಷ್ಟೇ ನಾವು ಟೈಮ್ ಲಿಮಿಟ್ ಕೊಟ್ಟಿರೋದು. 15 ದಿನದೊಳಗಡೆ
ಒಳಗಡೆ ಏನಾದ್ರು ಅವರು ಎಚ್ಚೆತ್ಕೊಂಡು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅನ್ಕೊಡಿ, ಪ್ರತಿ ಒಂದು ತಾಲೂಕಲ್ಲೂ ಹೋರಾಟ ಇದು 100% ಕಟ್ಟಿಟ್ಟ ಬುತ್ತಿ. 224 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಒಬ್ಬ ಇದ್ರು ಸಾಕು. ಅಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಇದ್ರು ಅವ್ರ ಕಡೆಯಿಂದ ಹೋರಾಟ ಆಗೇ ಆಗುತ್ತೆ. ಯಾಕೆಂದ್ರೆ ಇದು ಹಿಂಗೆ ಬಿಡೋದು ಆಗೋದೇ ಇಲ್ಲ. ಇಷ್ಟಿನಿಂದ ಪೇಷನ್ಸ್ ಇತ್ತದು, ಆ ಪೇಷನ್ಸ್ ಇಲ್ಲ ಇವಾಗ. ಫ್ಯಾಮಿಲಿ ಪ್ರೆಸರ್, ಸೋಷಿಯಲ್ ಪ್ರೆಸರ್, ಫೈನಾನ್ಷಿಯಲ್ ಬರ್ಡನ್ ಒಂದು ಎರಡಲ್ಲ. ಇಲ್ಲಿ ಸ್ಟೂಡೆಂಟ್ಸ್ಗೆ ಯುವಕರು 1-2 ವರ್ಷ 3 ವರ್ಷ ಅಷ್ಟೇ. ಅದಾದ್ಮೇಲೆ ನೀವು ನೋಡಿ ಪಾರ್ಟ್ ಟೈಮ್ ಅಲ್ಲಿ ಇಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದೀರಾ. ನಿಮ್ ಮನೇಲಿ ಎಷ್ಟು ಒತ್ತಡ ಇದೆ ಅಂತಂದ್ರೆ ಬಿಟ್ಕೊಟ್ ಬಾ, ಮನೇಲಿ ಏನಾದ್ರು ಬೇರೆ ಕೆಲಸ ಮಾಡ್ಕೋ, ಗಾರೆ ಕೆಲಸ ಮಾಡೋಣ ಅನ್ನೋ ಪರಿಸ್ಥಿತಿ ಬಂದಿದೆ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ. ಬೇರೆ ಇನ್ಯಾವ ಕೆಲಸನೂ ಇಲ್ಲಿ ಸಿಗಲ್ಲ. ಅಲ್ಲಿ ಯಾವ್ದಾನ ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಸುಮಾರು 10,000ಕ್ಕಿಂತ ಜಾಸ್ತಿ ಕೊಡೋದೇ ಇಲ್ಲ ಅವರು. ಸ್ಯಾಲ್ರಿ ಕೊಡ್ತಾರಾ? ಅದು ಹೆಚ್ಚೋದು 10,000 ಅಂತಂದ್ರೆ. ಹಂಗಾಗಿ ಇದು ನಮಗೆ ಬೇಕಾಗಿರೋಂಥದ್ದು ಜಾಬ್. ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಏನಿದೆ ಅದನ್ನ ರೆಗ್ಯುಲರ್ ಆಗ್ಬೇಕು. ಈಗ ನಾವು ಗೌರ್ಮೆಂಟ್ ಕೇಳ್ತಾ ಇರೋದಷ್ಟೇ ವೆರಿ ಸಿಂಪಲ್. ಎಷ್ಟು 56,000 ವೇಕೆನ್ಸಿ ಇದೆಯಾ, ಎಲ್ಲ ನೋಟಿಫಿಕೇಶನ್ ಮಾಡಿ. ಡೇಟ್ ಆಫ್ ಅಪ್ಲಿಕೇಶನ್ ಡೇಟ್ ಬಿಡಿ, ಎಕ್ಸಾಮ್ ಡೇಟ್ ಬಿಡಿ, ರಿಸಲ್ಟ್ಸ್ ಬಿಡೋಂತ ಡೇಟು, ಫೈನಲ್ ಆರ್ಡರ್ ಕಾಪಿ ಇಂಥ ದಿನ ಕೊಡ್ತೀವಿ ಅಂತ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಶಿಕ್ಷಣ ಸಚಿವರು ಹೇಳ್ತಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜೂನ್ ಒಳಗಡೆ ನಾವು ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳಿ. ಸರ್ ಅಲ್ಲ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ಅಂತ ಅವ್ನಿಗೆ, ಸ್ವಲ್ಪ ಆದ್ರೂ. ಯಾಕೆಂದ್ರೆ ನೆಕ್ಸ್ಟ್ ಜೂನ್ ಒಳಗಡೆ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂದ್ರೆ ಲಾಸ್ಟ್ ಡಿಸೆಂಬರ್ ಇಂದಾನೇ CET ಆಗ್ಬೇಕಾಯ್ತು. ಇವಾಗ ನೋಟಿಫಿಕೇಶನ್ ಆದ್ರೂ ಇನ್ನು 6 ತಿಂಗಳು ಬೇಕು. ನೋಟಿಫಿಕೇಶನ್ ಆಗಿ ಅದು ಎಕ್ಸಾಮ್ ಆಗಿ ರಿಸಲ್ಟ್ ಬಂದು ಮತ್ತೆ ಪೊಲೀಸ್ ಶಾಲೆಯಲ್ಲಿ ಶಿಕ್ಷಕರಿಲ್ಲ. KPSC ಶಾಲೆಗಳು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಮಾಡ್ತಾ ಇದ್ದಾರೆ. ಈಗ ಅದನ್ನ ಹೇಳಿದ್ನಲ್ಲ, ಇದು ಬೇಕು ಅಂತ. ಅದು ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಇದೆಯಲ್ಲ ಅದನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಅಲ್ಲಿ ಗುಣಾತ್ಮಕ ಶಿಕ್ಷಣ ಮಾಡ್ತೀವಿ, ಹಾಗೆ ಸೂಕ್ತದಲ್ಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಲ್ಲಿ ಸುತ್ತಲ್ಲಿ ಹೊರಡ್ತಾರೆ. ಈಗ ನೀವು ಇರೋ ಮಕ್ಳಿಗೆ ಏನ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದಾರಲ್ಲ, ಆ ಮಕ್ಳಿಗೆ ನೀವು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿ. ಅವರೇ ಒಬ್ರಿಗೊಬ್ರು ಹೇಳ್ಕೊಂಡು ಲಕ್ಷಾಂತರ ಜನ ಅಡ್ಮಿಷನ್ ಆಗ್ತಾರೆ ಗೌರ್ಮೆಂಟ್ ಸ್ಕೂಲ್ಗೆ. ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಂತ ಅವಶ್ಯಕತೆ ಬರಲ್ಲ. ಇವತ್ತು ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದಾರೆ ಅಂತಂದ್ರೆ ನಾಳೆ ಗೌರ್ಮೆಂಟ್ ಏನು ಪೊಲೀಸ್ ಸ್ಟೇಷನ್ ಇದೆ ಅದನ್ನ ಮುಚ್ತಾರೆ. ಹಂಗೆ ಕ್ರಮೇಣ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಮುಚ್ತಾರೆ. ನೆಕ್ಸ್ಟ್ ಹಂಗೆ ಕ್ರಮೇಣ ಬರ್ತಾ ಇದೆ ಪ್ರತಿಯೊಂದು ಗೌರ್ಮೆಂಟ್ ಕಚೇರಿಗಳೇನಿದೆ ಇವರೆಲ್ಲ ಮುಚ್ಕೊಂಡೇ ಬಂದ್ಬಿಡ್ತಾರೆ. ಇವರು ಪ್ರೈವೇಟ್ ಮಾಡ್ಕೊಂತ ಬರ್ತಾರೆ. ಇವರು ದೇವಸ್ಥಾನ ಮುಂದೆ ಏನ್ ನಿಂತ್ಕೊಂತಾರಲ್ಲ ಕ್ಯೂ, ಆ ರೀತಿ ಲೈಬ್ರರಿ ಮುಂದೆ ಏನಾದ್ರು ನಿಂತ್ಕೊಂಡಿದ್ರೆ ನಮ್ ಸಮಾಜ ಇವತ್ತು ಯಾವತ್ತೋ ಉದ್ಧಾರ ಆಗ್ತದೆ. ಲೈಬ್ರರಿ ಮುಂದೆ ಕ್ಯೂ ಹಚ್ಬೇಕು. ಇವತ್ತು ಲೈಬ್ರರಿ ಒಂದು ಪ್ರಜಾವಾಣಿ ಪೇಪರ್ ಸಿಗ್ತಾ ಇಲ್ಲ. ಲೈಬ್ರರಿ ಒಳಗಡೆ ಒಂದ್ ಪೇಪರ್ ಇರುತ್ತೆ, ಅಲ್ಲಿ 10 ಜನ ಇರ್ತಾರೆ. ಆ 10 ಜನ ಇರತ್ತಾಗ 1000 ಜನ ಇರ್ಬೇಕು. ಅವತ್ತು ನಮ್ ದೇಶ ಉದ್ಧಾರ ಆಗುತ್ತೆ. ಎಲೆಕ್ಷನ್ ಬೈಕಾಟ್ ಮಾಡೋದಲ್ಲ. ನೀವೆಲ್ಲರೂ ಎಲೆಕ್ಷನ್ ನಿಂತ್ಕೊಳ್ಳಿ, ನೀವೆಲ್ಲ ಎಲೆಕ್ಷನ್ ನಿಂತ್ಕೊಳ್ಳಿ. ಎಲೆಕ್ಷನ್ ನಿಂತ್ಕೊಂಡು ಕನ್ಫ್ಯೂಷನ್ ಮಾಡ್ಬೇಕು. ನೀವು ಅವ್ನ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ನಿಂತ್ಕೊಂಡ್ರೆ ನೀವೆಲ್ಲ ನಿಂತ್ಕೊಳ್ಳಿ. ನೀವೆಲ್ಲ ಸೇರಿಲ್ಲ ಅಂದ್ರೆ ಒಬ್ಬರಿಗೆ ಯಾರಿಗಾರ ನಿಲ್ಸಿ. ಅದನ್ನ ಮಾಡ್ಬೇಕು, ಅವ್ರಿಗೆ ಮಾಡಿ ತೋರಿಸ್ಬೇಕು. ಏನಂದ್ರೆ ನಿಮ್ಮಲ್ಲಿ ಒಗ್ಗಟ್ಟು ಬರ್ಬೇಕಷ್ಟೇ. ನೀವು ಕುತ್ಕೊಂಡು ಚರ್ಚೆ ಮಾಡಿ, ಹೆಲ್ತಿ ಡಿಸ್ಕಷನ್ ಆಗ್ಬೇಕು. ನೀವೆಲ್ಲ ಹೆಲ್ತಿ ಡಿಸ್ಕಷನ್ ಮಾಡಿದ್ರೆ ಅವ್ರು ನಿಮ್ಮನ್ನ ಹುಡ್ಕೊಂಡು ಅವ್ರು ಬರ್ಬೇಕು. ಇಲ್ಲ ನಾನು ಕೇಳಿದ್ ಬಾ ಮಾಡು, ನಿಮಗೆ ಓಟ್ ಹಾಕ್ತಿವಿ. ಈಗ ಒಂದು ಡೆಮೋಕ್ರಸಿಯಲ್ಲಿ 100 ಜನ ವೋಟರ್ಸ್ ಇದಾರೆ ಅಂತಂದ್ರೆ 20 ಜನ ವೋಟ್ ಹಾಕಿ 11 ಜನ ಯಾರಿಗ ಹಾಕ್ತಾನ ಅವನೇ ಗೆದ್ದ. 20 ಜನ ವೋಟ್ ಹಾಕಿದ್ರು 4 ಜನ ನಿಂತ್ಕೊಂಡಿದ್ರೆ ಅವನಿಗೆ ಯಾರಿಗೆ 4 ಒಬ್ಬನಿಗೆ 5 ಬಿದ್ರೆ 5 ಜನ ಯಾರು ವೋಟ್ ಹಾಕಿ ಗೆಲ್ತಾನೋ ಅವನೇ ಗೆದ್ದ. ನೀವ್ ಯಾರು ವೋಟ್ ಹಾಕಿಲ್ಲ ಅಂದ್ರೆ ಒಬ್ಬ ವೋಟ್ ಹಾಕಿದ್ರೆ ಯಾರು ವೋಟ್ ಹಾಕ್ತಾನ ಅವನೇ ಗೆದ್ದಿದ್ದು. ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದೆ ಇದು ಡೆಮೋಕ್ರಸಿ ಅಂತಂದ್ರೆ. ಇಲ್ಲ ಇಷ್ಟೇ ಜನ ವೋಟ್ ಹಾಕ್ಲೇಬೇಕು ಅನ್ನೋ ಒಂದು ಕಾನೂನು ತಗೊಂಬಂದಿದ್ರೆ ಅವಾಗ ಅವರು ನೀವ್ ಹೇಳಿದ ಕೆಲಸ ಮಾಡ್ತಾ ಇದ್ರು. ಬಟ್ ಆ ಒಂದು ಪರಿಸ್ಥಿತಿಲಿ ಇಲ್ಲ. ನಾನು ಜೇವರ್ಗಿಗೆ ಬಂದು ನಿಮ್ಮನ್ನೆಲ್ಲ ಇಷ್ಟೆಲ್ಲ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಕ್ಕೆ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಚಿರಋಣಿ ನಾನು. ನಿಮ್ಗೆಲ್ಲ ಗೊತ್ತಿರೋದೆ ವಿಚಾರ ಏನಂತಂದ್ರೆ, ಸೆಲೆಬ್ರೇಷನ್ಗಿಂತ ಈ ಒಂದು ಮೂಮೆಂಟ್ ಅಲ್ಲಿ ನಮ್ ರಕ್ತ ಕುದಿಬೇಕು ಸರ್ಕಾರದ ವಿರುದ್ಧ. ಆ ಸನ್ನಿವೇಶಕ್ಕೆ ತಗೊಂಬಂದಿದ್ದಾರೆ ಸರ್ಕಾರ, ಹೌದಾ ಇಲ್ವಾ? ಈಗ 1 ದಿನ 2 ದಿನ ಇಲ್ಲ ಯಾವ್ದಾರ ಒಂದು ಕೆಲ್ಸಕ್ಕೆ ಹೋದ್ರು 1 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲೇ ಒಂದು ಫ್ಯಾಕ್ಟ್ರಿ ಮುಂದೆ ಇರ್ಬೋದು, ಒಂದು ಪ್ರೈವೇಟ್ ಇರ್ಲಿ ಗೌರ್ಮೆಂಟ್ ಇರ್ಲಿ,
ಪ್ರೊಟೆಸ್ಟ್ ಮಾಡ್ತೀವೋ ಇಲ್ವಾ? ಈಗ ಸರ್ಕಾರದಲ್ಲಿ ಇರೋಂತ ಅಧಿಕಾರಿಗಳಿಗೆ ಒಂದ್ 3 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರು? ಪ್ರೊಟೆಸ್ಟ್ ಮಾಡ್ತಾರಲ್ವಾ? ಆಬ್ವಿಯಸ್ಲಿ ಮಾಡ್ಬೇಕು, ಯಾಕೆಂದ್ರೆ ಮಾಡಿಲ್ಲ ಅಂತಂದ್ರೆ ವಿಧಿನೇ ಇಲ್ಲ, ಅವ್ರಿಗೆ ಹೊಟ್ಟೆ ತುಂಬಲ್ವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಒಂದು ವಿಚಾರನೂ ಅಷ್ಟೇ, ಕಳೆದ ಸುಮಾರು 5-6 ವರ್ಷದಿಂದ ಯಾವ್ದು ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಆಗಿದ್ಯಾ? 2,84,000 ಖಾಲಿ ಹುದ್ದೆ ಇದೆ ಇವಾಗ 43 ಇಲಾಖೆಯಿಂದ. 2,84,000 ಖಾಲಿ ಹುದ್ದೆ. ಇವತ್ತು ಟೀಚರ್ ವೇಕೆನ್ಸಿ 80,000 ಇದೆ. ಎಷ್ಟು? 80,000 ಖಾಲಿ ಹುದ್ದೆ ಇದೆ. PSTR, GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, PU ಲೆಕ್ಚರರ್ ಇರ್ಬೋದು, ದೈಹಿಕ ಶಿಕ್ಷಕರು ಇರ್ಬೋದು, ಸಂಗೀತ ಟೀಚರ್ಸು, ಕಂಪ್ಯೂಟರ್ ಟೀಚರ್ಸು. ಈ ಒಂದು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿಸೋದಕ್ಕೆ ಸಾಕಷ್ಟು 3 ವರ್ಷ ಪ್ರಯತ್ನ ಪಟ್ವಿ. ಗೊತ್ತಿರ್ಬೇಕು ನಿಮ್ಗೆ ಎಲ್ಲರೂ. 3 ವರ್ಷ ಆದ್ಮೇಲೆ ಅದನ್ನ ಇವಾಗ ಜಾರಿಗೆ ತಗೊಂಡ್ಬಂದಿದ್ದಾರೆ. ಅದರಲ್ಲಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್, ಅವರು ನಿಜವಾಗ್ಲೂ ನನ್ನ ಹತ್ರ 300 ಸ್ಟೇಟ್ಮೆಂಟ್ಸ್ ಇದೆ. ಈಗೇನ್ 1000 ದಿನ ಕಂಪ್ಲೀಟ್ ಮಾಡಿದೆಯಲ್ಲ ಸರ್ಕಾರ, ಅದರಲ್ಲಿ 3 ದಿನಕ್ಕೊಂದೊಂದು ಸುಳ್ಳು ಹೇಳಿದ್ದಾರೆ ಅವರು. 3 ದಿನಕ್ಕೊಂದೊಂದು ಸುಳ್ಳು. 300 ಸ್ಟೇಟ್ಮೆಂಟ್ಸ್ ನನ್ನ ಹತ್ರ ಪೇಪರ್ ಬಂಡಲ್ ಇದೆ. ಅವ್ರು ಪ್ರತಿ ಮಾಧ್ಯಮದ ಮುಖಾಂತರ ಬರ್ತಾರೆ, ಇಲ್ಲ ಯಾವ್ದಾದ್ರು ಕಾರ್ಯಕ್ರಮ ಹೋದಾಗೂ ಇನ್ನ 2 ದಿನದಲ್ಲಿ, 2 ತಿಂಗಳಲ್ಲಿ, ಮುಂದಿನ ತಿಂಗಳು, ಮುಂದಿನ ವಾರ, ಅತಿ ಶೀಘ್ರದಲ್ಲಿ 5,000 ವೇಕೆನ್ಸಿ, 10,000 ವೇಕೆನ್ಸಿ, 20,000 ವೇಕೆನ್ಸಿ, 30,000 ವೇಕೆನ್ಸಿ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಅವ್ರು ಬಂದಾಗಿಂದ ಒಂದೇ ಒಂದು ಜಾಬ್ ಯಾರಿಗಾದ್ರೂ ಕೊಟ್ಟಿದಾರ? ಒಂದು ಜಾಬ್, ಸಿಂಗಲ್ ವೇಕೆನ್ಸಿ ಫಿಲ್ ಮಾಡಿಲ್ಲ. GPSTR ನೋಟಿಫಿಕೇಶನ್ ಆಗಿರೋದು 2022ರಲ್ಲಿ. ಇವ್ರು ಬಂದ್ಮೇಲೆ ಅವರು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನ ನಾನೇ ಮಾಡಿದ್ದೀನಿ 13,000 ಪೋಸ್ಟ್ ಅಂತಂದ್ರೆ ಯಾರಾದ್ರೂ ನಂಬ ಮಾತಾ ಇದು? ಅದೇ ರೀತಿ ನೀವು ಪೊಲೀಸ್ ಇಲಾಖೆ ಅಂತ ಬಂದ್ರೆ ಸುಮಾರು 30,000 ವೇಕೆನ್ಸಿ ಇದೆ. 30,000 ವೇಕೆನ್ಸಿ ಇವತ್ತು ಪೊಲೀಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ 1 year ಜಾಬ್ ತಗೊಳ್ಳೋಂಥದ್ದು ಪೊಲೀಸ್ ಹುದ್ದೆ, ಪೊಲೀಸ್ ಕಾನ್ಸ್ಟೇಬಲ್. ಅದರಲ್ಲೂ ಈ ಕಲ್ಯಾಣ ಕರ್ನಾಟಕ ಇರ್ಬೋದು, ನಾರ್ತ್ ಕರ್ನಾಟಕ ಭಾಗದಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ ಒಂದು ಜಾಬ್ ತಗೊಳ್ಳೋಣ, ಇಲ್ಲಿ ಒಂದು PC ಆದ್ರೆ ಅಲ್ಲಿ ಒಂಥರ DC ರೇಂಜಿಗೆ ಸೌತ್ ಅಲ್ಲಿ, ಹೌದಾ? ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಅವ್ರು ನೋಟಿಫಿಕೇಶನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಇವ್ರು ಬೆಳಗ್ಗೆ ಎದ್ದು ಮಾಡ್ತಾನೆ ಇದ್ದೀರಾ, ಇಲ್ಲಿ ಮಾಡ್ತಿದ್ದೀರಾ ಇಲ್ವಾ? ಇವರಿಗೆ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ಅಂತ ಅನ್ಸ್ಬಿಡುತ್ತೆ. ಇದಾದ್ಮೇಲೆ ಕಂದಾಯ ಇಲಾಖೆಯಿಂದ 11,000 ವೇಕೆನ್ಸಿ ಇದೆ. ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ 40,000 ವೇಕೆನ್ಸಿ ಇದೆ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ 43 ಇಲಾಖೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕಡಿಮೆ ಅಂತಂದ್ರೆ 10,000 ವೇಕೆನ್ಸಿ ಖಾಲಿ ಇದೆ. ಇವರು ಬೆಂಗಳೂರಲ್ಲೂ 2-3 ಸತಿ ಪ್ರೊಟೆಸ್ಟ್ ಮಾಡಿದ್ವಿ, ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಧಾರವಾಡದಲ್ಲಿ ನೋಡಿರ್ಬೇಕು ನೀವೆಲ್ಲ, ಕೆಲವೊಬ್ರು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನೀವೆಲ್ಲ ಅಲ್ಲೇ ಇದ್ರಿ ಅನ್ಕೋತೀನಿ ಸ್ವಲ್ಪ ಜನ, ಕರೆಕ್ಟಾ? ಇವಾಗ ನೋಟಿಫಿಕೇಶನ್ಸ್ ಇಲ್ದಿರೋ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಹೋಗಿದ್ದಾರೆ. ಧಾರವಾಡದಲ್ಲಿ 50,000-60,000 ಜನ ಸ್ಟೂಡೆಂಟ್ಸ್ ಸೇರಿ ಹೋರಾಟ ಮಾಡಿದ್ವಿ. ಬಿಜಾಪುರದಲ್ಲಿ 15,000-20,000 ಜನ ಸ್ಟೂಡೆಂಟ್ಸ್ ಸೇರಿ ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ನಮಗೆ ಬೆಳಗಾವಿ, ಧಾರವಾಡ ಪರ್ಮಿಷನ್ಸ್ ಕೊಟ್ಟಿರ್ಲಿಲ್ಲ. ಕೋರ್ಟ್ ಮುಖಾಂತರ ಮತ್ತೆ ಅಲ್ಲಿ ಇರೋ ಕಮಿಷನರ್ಸ್ ಕೂಡ ಶಶಿಕುಮಾರ್ ಸರ್ ಕೂಡ ಸಪೋರ್ಟ್ ಮಾಡಿ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ 5 ವರ್ಷ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆಗೂ ಅನ್ವಯ ಆಗುತ್ತೆ. ಎಷ್ಟೋ ಜನಕ್ಕೆ ನಿಮ್ಗೆಲ್ಲ ಏಜ್ ಕ್ರಾಸ್ ಆಗಿತ್ತಾ ಇಲ್ವಾ? ಆಗಿತ್ತಾ ಅಲ್ಲ? ಅದ್ರಲ್ಲಿ 5 ವರ್ಷ ವಯೋಮಿತಿ ನಾವು ತುಂಬಾ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದಕ್ಕೆ ಅವತ್ತು ಮಾತು ಕೊಟ್ಟಿದ್ರು. 5 ವರ್ಷ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದ ನಂತರ ಅವತ್ತೇ ಹೇಳಿದ್ರು ಅವರು 56,000 ಪೋಸ್ಟ್ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 1.5 ತಿಂಗಳು ನಾನೇನು ಮಾತಾಡಿರ್ಲಿಲ್ಲ. ಮಾಡ್ತಾರೆ ಅಂತ, ಯಾಕೆಂದ್ರೆ ಪ್ರಾಮಿಸ್ ಕೊಟ್ಟಿದ್ರಲ್ಲ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಫಾಲೋ ಅಪ್ ಮಾಡ್ತಾನೆ ಇದ್ದೆ. ಏಜ್ ರಿಲ್ಯಾಕ್ಸೇಷನ್ ಆಯ್ತು. ಅದಾದ್ಮೇಲೆ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ 1.5 ತಿಂಗಳು ವೇಟ್ ಮಾಡಿದೆ, ಆಗ್ಲಿಲ್ಲ. ಮತ್ತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅಧಿಕಾರಿಗಳು ಇರ್ಬೋದು, ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿರೋರೆಲ್ಲರೂ ನೀವು ಪ್ರೊಟೆಸ್ಟ್ ಮಾಡಿಲ್ಲ, ನೀವು ಪ್ರೆಸರ್ ಹಾಕ್ಲಿಲ್ಲ ಅಂತಂದ್ರೆ ಇವರು ರಿಕ್ರೂಟ್ಮೆಂಟ್ ಇನ್ನು 1 ವರ್ಷ ಆದ್ರೂ 2 ವರ್ಷ ಆದ್ರೂ ಮಾಡಲ್ಲ ಅನ್ನೋ ತರ ಇತ್ತು. ಅದೇ ಒಂದು ಸರ್ಕಾರ ಈಗ ಯಾರು ತಪ್ಪು ಮಾಡಿರೋದು ಯಾರು? ಇದನ್ನ ಕೋರ್ಟ್ ಕೇಸ್ ಹೋಗಿ ಸರ್ಕಾರ ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂತ ಕೆಲಸ ಯಾರಿಗಿರುತ್ತದೋ? ಸರ್ಕಾರಕ್ಕೆ. ಲೆಜಿಸ್ಲೇಟಿವ್, ಸ್ಟೇಟ್ ಅಂತ ಬಂದ್ರೆ ಲೆಜಿಸ್ಲೇಟಿವ್ ಇರುತ್ತೆ, ಸೆಂಟರ್ ಅಲ್ಲಿ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಈ ಲೆಜಿಸ್ಲೇಟಿವ್ ಪವರ್ ಇವ್ರು ಮಾಡಿರೋ ಮಿಸ್ಟೇಕ್ಸ್ ನ ಜುಡಿಷಿಯರಿ ಮೇಲೆ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಇದೆ ಅಲ್ಲಿ ನಾವು ಬಂದ್ಮೇಲೆ ನೋಡ್ತೀವಿ ಅಂತಂದ್ರೆ, ಮತ್ತೆ ಇವ್ರನ್ನ ಯಾಕೆ ಎಲೆಕ್ಟ್ ಮಾಡಿದೀವಿ ನಾವು? ಇವ್ರನ್ನ ಎಲೆಕ್ಟ್ ಮಾಡಿ ಸರ್ಕಾರ ಏನಕ್ಕೆ ತಗೊಂಡ್ಬಂದಿದೀವಿ ಅದು ಹೇಳಿ.
ಇಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಸ್ಟೂಡೆಂಟ್ಸ್ ಇದಾರ ಇಲ್ವಾ? 15-20 ಲಕ್ಷ ಜನ ಅಂತಂದ್ರೆ ಅವ್ರ ಫ್ಯಾಮಿಲೀಸ್ ಎಲ್ಲ ಸೇರಿದ್ರೆ ಸುಮಾರು 1 ಕೋಟಿ 20 ಲಕ್ಷ ಜನ ಪಾಪ್ಯುಲೇಷನ್ಸ್ ಆಗುತ್ತೆ. ಈ 1 ಕೋಟಿ ಪಾಪ್ಯುಲೇಷನ್ ಒಬ್ರ ಇಬ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು 2-3 ಕೋಟಿ ಜನಕ್ಕೆ ಹೇಳ್ಬೋದು ಇಲ್ಲ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಈಗ ನಿಮ್ಗೆಲ್ಲ ಅನ್ಯಾಯ ಆಗಿಲ್ವಾ? ಏನ್ ಗ್ಯಾರಂಟೀಸ್ ಕೊಡ್ತಿದಾರೆ? 2,000 ನಾವೇ 2,000 ಸೇರಿಸ್ಕೊಡ್ತೀವಿ, ನೀವು ರೆಕ್ರೂಟ್ಮೆಂಟ್ ಮಾಡಿ, ಬೇಡ ಅಂತ ಹೇಳಿಲ್ಲ. ಕರೆಕ್ಟಾ? ನೀವು ಫ್ರೀ ನಮಗೆ 1,500 ಯುವ ನಿಧಿ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಜನ ಇದಿರಲ್ಲ, ಯಾರಿಗಾದ್ರೂ ಒಬ್ರಿಗೆ ಬಂದಿದ್ಯಾ? ಬಂದಿದ್ರೆ ನೀವು 1-2 ತಿಂಗಳು ಯಾರೋ 100ಕ್ಕೆ ಅದು ಡಿಪ್ಲೊಮಾ ಮಾಡೋದು ಬರೀ 1,500 ಅಂತೆ. ಅದು ಏನೋ 2 ವರ್ಷ ಆಗಿರ್ಬೇಕು ಆಲ್ರೆಡಿ, ಅವರು ಅನ್ಎಂಪ್ಲಾಯ್ಡ್ ಆಗಿರ್ಬೇಕು. ಇವರು ಇನ್ನು ಅನ್ಎಂಪ್ಲಾಯ್ಡ್ ನ ಇವರು ಫ್ಯಾಕ್ಟ್ರಿಯಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ಇವರು ನಿಜವಾಗ್ಲೂ ಜಾಬ್ ಕೊಡ್ಬೇಕಂತ ಇಲ್ಲ ಅವ್ರ ಉದ್ದೇಶ. ಹಂಗಾಗಿ ನಾವು ಈ ಒಂದು ಹೋರಾಟ ಹೆಂಗೆ ಅಂತಂದ್ರೆ ಎಲ್ಲ ಯುವಕರು ಪ್ರತಿಯೊಂದು ಜಿಲ್ಲೆ ಇರ್ಬೋದು, ತಾಲೂಕ್ ಇರ್ಬೋದು, ನಾವು ಯೂತ್ಸ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ನಿಮಗೆ ಸರ್ಕಾರಕ್ಕೆ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಗೊಂದು ಆಪರ್ಚುನಿಟೀಸ್ ಕೊಡಿ ಅಂತ ಕೇಳ್ತಾ ಇರೋದು. ನೀವು ಡೈರೆಕ್ಟ್ ಜಾಬ್ ಕೇಳ್ತಾ ಇದ್ದೀರಾ ಸರ್ಕಾರಕ್ಕೆ? ಹೇಳಿ. ಇವತ್ತೇನಾಗ್ತಿದೆ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನೀವು ನೋಡಿ, ಸ್ಕೂಲ್ ನಿನ್ನೆ 1-2 ದಿನ ಮುಂಚೆ 676 ಸ್ಕೂಲ್ ಬಂದ್ ಮಾಡಿದ್ದಾರೆ ಇಲ್ವಾ? ಇವತ್ತು ಯಾಕೆ ಸ್ಕೂಲ್ ಬಂದ್ ಮಾಡಿದ್ದಾರೆ ಅಂತಂದ್ರೆ ಬಿಕಾಸ್ ಅಡ್ಮಿಷನ್ ಆಗ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ಗೆ ಅಡ್ಮಿಷನ್ ಆಗ್ತಾ ಇಲ್ಲ. ಎವ್ರಿ ಇಯರ್ ಡಿಕ್ರೀಸ್ ಆಗ್ತಾ ಇದೆ. ಆಸ್ ಪರ್ ಪಾಪ್ಯುಲೇಷನ್ ಪ್ರಕಾರ ಪಾಪ್ಯುಲೇಷನ್ ಎವ್ರಿ ಇಯರ್ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದೆಯಾ? ಸ್ಕೂಲು ಕಾಲೇಜಸ್ ಜಾಸ್ತಿ ಆಗ್ಬೇಕಾ, ಕಡಿಮೆ ಆಗ್ಬೇಕಾ? ರೆಕ್ರೂಟ್ಮೆಂಟ್ ಜಾಸ್ತಿ ಆಗ್ಬೇಕಾ, ಕಡಿಮೆ ಮಾಡ್ಬೇಕಾ? ಇವತ್ತಿನ ದಿನ ನಾವು ಸ್ಕೂಲು ಕಾಲೇಜಸ್ ಹೋಗ್ತಾ ಇದ್ರೆ ನಾಳೆ ದಿನ ಎಲ್ಲ ಪ್ರೈವೇಟೈಸೇಷನ್ ಎಲ್ಲ ಅವ್ರದೇ ಇರುತ್ತೆ. MLA, ಮಿನಿಸ್ಟರ್ಸ್, ಇಲ್ಲಿ ಕಾರ್ಪೊರೇಟರ್ ಮೆಂಬರ್ಸ್ ಏನಿದ್ದಾರೆ ಅವರವೇ ಸ್ಕೂಲ್ ಇರ್ತವೆ, ಅವರವೇ ಕಾಲೇಜಸ್ ಇರುತ್ತೆ. ಬೇರೆಯವ್ರನ್ನೆಲ್ಲ ಯಾರು ಬಡವ್ರನ್ನೆಲ್ಲ ಒಂಥರ ಸ್ಲೇವ್ ತರ ನೋಡ್ತಾ ಇದಾರೆ. ಇಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಪೊಲೀಸ್ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಇವತ್ತು ಮನೆ ಪೊಲೀಸ್ ಅಂತ ಹೇಳ್ತಾ ಇದ್ದೀರಾ. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಮಾಡೋದಕ್ಕೆ ಒಂದ್ ವಾರ ಆದ್ರೂ ನೀವು FIR ತಗೊಳಲ್ಲ. ಅವರು ಒಂದ್ NCR ಮಾಡೋದಕ್ಕೆ ಅಲ್ಲಿ ಸಿಬ್ಬಂದಿ ಇಲ್ಲ. ಇದರ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ, ಇಬ್ರು ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರು ಇವತ್ತು 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ. ಹೌದಾ ಇಲ್ವಾ? ನೀವ್ ಎಲ್ಲೇ ಹೋಗಿ ನೀವು ಸಿಂಧುತ್ವ ಒಂದು ಎಕ್ಸಾಮ್ ಪಾಸ್ ಆಗ್ಬಿಟ್ಟು ಪೊಲೀಸ್ ವೆರಿಫಿಕೇಶನ್ ಸಿಂಧುತ್ವ ಮಾಡ್ಸಕ್ ಹೋಗ್ತಿರಲ್ಲ, ಸಿಂಧುತ್ವ ಮಾಡಿಸೋದಕ್ಕೆ ಹೋದಾಗ ಎಷ್ಟು ಟೈಮ್ ತಗೊಂತಾರೆ ಗೊತ್ತಾ? ಬಿಕಾಸ್ ಯಾಕೆಂದ್ರೆ ಅಲ್ಲಿ ಅಧಿಕಾರಿಗಳೇ ಇಲ್ಲ. ನಮ್ ರಾಜ್ಯದ ಒಂದು ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂದ್ರೆ ಯಾರು ಬೇಕು? ಅಧಿಕಾರಿಗಳು ಬೇಕು. ಅಧಿಕಾರಿಗಳಿಲ್ಲ ಇವತ್ತು. ದುಡ್ಡಿನ ಕೊರತೆ ಇದ್ದಿದ್ರೆ ಈ ಏನ್ ಫ್ರೀ ಗ್ಯಾರಂಟೀಸ್ ಕೊಟ್ಟಿದ್ರಲ್ಲ 60,000 ಕೋಟಿಲಿ, ನಮ್ ರಾಜ್ಯ ಒಂದೇ ವರ್ಷದಲ್ಲಿ ದಿವಾಳಿ ಆಗ್ಬೇಕಾಯ್ತು. ಅರ್ಥ ಮಾಡ್ಕೊಳ್ಳಿ, ಒಂದೇ ವರ್ಷದಲ್ಲಿ ದಿವಾಳಿ ಆಗ್ಬೇಕಾಗಿತ್ತು. ನಮ್ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ. ಇಲ್ಲಿ ಕೊರತೆ ಇರೋದು ಒಗ್ಗಟ್ಟಿನ ಕೊರತೆ ಇದೆ. ಪ್ರಶ್ನೆ ಮಾಡೋ ಅಂತ ಅವಶ್ಯಕತೆ, ಪ್ರಶ್ನೆ ಮಾಡೋ ಅಂತ ವ್ಯಕ್ತಿತ್ವ ನಿಮ್ಮಲ್ಲಿ ಬರಬೇಕು. ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಲ್ಲಿ ಪ್ರಶ್ನೆ ಮಾಡಂತ ಅಧಿಕಾರ ನಿಮಗಿದೆ. ಅದನ್ನ ನೀವು ಬೆಳೆಸ್ಕೊಬೇಕಷ್ಟೇ. ನೀವೇ ಯೋಚನೆ ಮಾಡಿ, 1,000 ಕೋಟಿ ಬಜೆಟ್ ಇದು ಇದೆ. 4 ಲಕ್ಷ ಕರೆಕ್ಟಾ? ನಾವೀಗ ವಿಧಾನಸೌಧ ಹೊಡಿಬೇಕು, ವಿಧಾನಸೌಧ ಮುತ್ತಿಗೆ ಹಾಕ್ಬೇಕು, ಅದು ನಮ್ದೇ ಪ್ರಾಪರ್ಟಿ. ಅದು ವಿಧಾನಸೌಧ ಯಾರ್ದು? ನಮ್ದೇ ಪ್ರಾಪರ್ಟಿ. ಮಿನಿಸ್ಟರ್ ಅಷ್ಟೇ ಯಾವನ ಒಬ್ಬನ ಎಲೆಕ್ಟ್ ಮಾಡಿರ್ತೀವಿ, ಇಲ್ಲ MLA ನಾವ್ ಎಲೆಕ್ಟ್ ಮಾಡಿರ್ತೀವಿ. ಅವನೋಗಿ ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತಾನೆ. ಟೆಂಪ್ರವರಿ ಜಾಬ್, ಒಂದು ಟೆಂಪ್ರವರಿ ಅಧಿಕಾರಿಯವನು ಅಷ್ಟೇ, ಟೆಂಪ್ರವರಿ ಅಧಿಕಾರ ಅನುಭವಿಸ್ತಾ ಇರ್ತಾನ ಅವನು. ಇವತ್ತು ನಾವು ಜೇವರ್ಗಿ ತಾಲೂಕಲ್ಲಿ ಇದೀವಿ. ಕಳೆದ 3 ವರ್ಷದಿಂದ ಈ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 3 ವರ್ಷದಿಂದ 43 ಇಲಾಖೆಯಿಂದ 2,84,000 ವೇಕೆನ್ಸಿ ಇದೆ. 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಇದನ್ನ ನಾವು ಖಂಡಿಸಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಹಿಂದೆ ನಾವು ಬೆಂಗಳೂರು, ಧಾರವಾಡ, ಬಿಜಾಪುರ, ಮೈಸೂರು ಎಲ್ಲಾ ಡಿಸ್ಟಿಕ್ ಅಲ್ಲೂ ಹೋರಾಟ ಮಾಡಿದೀವಿ. ನಾವು ಸರ್ಕಾರಕ್ಕೆ 15 ದಿನ ಗಡುವು ಕೊಡ್ತಾ ಇದೀವಿ. 15 ದಿನದೊಳಗಡೆ ನೀವೇನಾದ್ರೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ. ಅದು ಜೇವರ್ಗಿ ತಾಲೂಕಿಂದನೇ ಸ್ಟಾರ್ಟ್ ಆಗುತ್ತೆ. ಜೇವರ್ಗಿ ತಾಲೂಕಿಂದನೇ ಈ ಒಂದು ಹೋರಾಟ ಪ್ರಾರಂಭ ಮಾಡ್ತೀವಿ. ಈ ತಾಲೂಕಿಂದ ಹೈಯೆಸ್ಟ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದ್ತಾ ಇದ್ದಾರೆ. ಮತ್ತೆ ನಾವು ಧಾರವಾಡದಲ್ಲೂ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಂಡು 15 ದಿನದೊಳಗಡೆ ರಾಜ್ಯದಲ್ಲಿರುವ 2,84,000 ಖಾಲಿ ಹುದ್ದೆಯಲ್ಲಿ 56,000 ವೇಕೆನ್ಸಿ ಏನ್ ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್,
ಈ ಕೂಡಲೇ ನೋಟಿಫಿಕೇಶನ್ ಮಾಡಿ ನೀವು ಎಕ್ಸಾಮ್ ಯಾವಾಗ ಮಾಡ್ತೀರಾ ಮತ್ತೆ ಆರ್ಡರ್ ಕಾಪಿ ಯಾವಾಗ ಕೊಡ್ತೀರಾ ಅಂತ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಮ್ಮ ಯುವಕರ ಶಕ್ತಿ ಅನ್ನೋದು ನಾವು ತೋರಿಸ್ತೀವಿ. ನಮ್ಮ ಯುವಕರ ಶಕ್ತಿ ಏನು ಅನ್ನೋದು ನೆಕ್ಸ್ಟ್ ZP ಎಲೆಕ್ಷನ್ ಇರ್ಬೋದು, TP ಎಲೆಕ್ಷನ್ ಇರ್ಬೋದು, MLC ಎಲೆಕ್ಷನ್ ಇರ್ಬೋದು, ಪ್ರತಿ ಒಂದು ಎಲೆಕ್ಷನ್ ನಾವು ಬೈಕಾಟ್ ಮಾಡ್ಬೇಕಾಗುತ್ತೆ. ಆ ಒಂದು ಸನ್ನಿವೇಶ ಸರ್ಕಾರ ತಗೊಂಡ್ಬರ್ಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ. ಹೋರಾಟ ಎಲ್ಲಿವರೆಗೂ ಈ ಒಂದು ನೇಮಕಾತಿ ಪ್ರಾರಂಭ ಆಗಲ್ವೋ ಅಲ್ಲಿವರೆಗೂ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಇದು ಕೊನೆ ಎಚ್ಚರಿಕೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ.